ವಿಶೇಷ ಏನಂದ್ರೆ ಮಸಾಲೆ ನಾನು ಮೀನು ಕಲ್ಸಿಕ್ಕಲ್ಲ. ಯಾವ ತರ ಕ್ಲೀನ್ ಆಗಿದೆ ಮೀನು, ಯಾವ ತರ ಫ್ರೆಶ್ ಇದೆ, ಯಾವ ತರ ಕ್ಲೀನ್ ಇದೆ ಎಲ್ಲ ಚೆಕ್ ಮಾಡ್ಬೋದು. ಮೀನು ನೋಡಿನೇ ಅವ್ರು ತಗೊಬೋದು. ಇಂಥ ಮೀನು ಬೇಕಂದ್ರೆ ಅಂಥ ಮೀನು ಆವಾಗ ತಕ್ಷಣಕ್ಕೆ ಮಸಾಲೆ ಹಾಕಿ ಕೊಡ್ತೀವಿ, ಅದೇ ಟೇಸ್ಟ್ ಬರ್ತಾ ಇದೆ. ನಾವು ಊರ್ ಹಾಕಿ ಇಡೋದಿಲ್ಲ. ಊರ್ ಹಾಕಿ ಯಾಕೆ ಇಡ್ತಾರೆ ಅಂದ್ರೆ ಮೀನು ಒಳಗಡೆ ಯಾವ್ದು ಚೆನ್ನಾಗಿಲ್ಲ, ಆ ಮೀನ್ನ ಊರ್ ಹಾಕಿ ಇಡ್ತಾರೆ. ಊರ್ ಹಾಕಿಟ್ರೆ ಟೇಸ್ಟ್ ಬರ್ತದೆ. ಆಕ್ಚುಲಿ ಮೀನ್ ಫ್ರೆಶ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಎರಡನೇದು ಬಂದು ನಾವು ಮಸಾಲೆ ಬಂದು ನಾವು ಸ್ವಂತವಾಗಿ ಮಾಡ್ಕೊಳ್ಳೋದು. ಕಲರ್ ಹಾಕೋದಿಲ್ಲ, ಟೇಸ್ಟಿಂಗ್ ಪೌಡರ್ ಹಾಕೋದಿಲ್ಲ. ಸ್ವಂತವಾಗಿ ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಬಂದು ನೈಟಲ್ಲಿ ನೀರಿನಲ್ಲಿ ನೆನೆ ಹಾಕಿ ಬೆಳಗ್ಗೆ ಒಗ್ಗರಣೆ ಹಾಕಿ ಏನೇನು ಹಾಕ್ತೀವೋ ನಾವು ಐಟಮ್ಗಳು ಅದೆಲ್ಲ ಒಗ್ಗರಣೆ ಹಾಕಿ ಕಲ್ಲಲ್ಲಿ ಅರಿಯೋದು. ನಾನು ಮಿಕ್ಸಿಲಿ ಹಾಕಲ್ಲ. ಮಿಕ್ಸಿಲಿ ಹಾಕಿದ್ರೆ ಖಾರ ಕೆಟ್ಟೋಗ್ತದೆ. ಇದು 1 ತಿಂಗಳು ಇಟ್ರೇನು ಸಹ ನಿಮ್ಗೆ ಕೆಡೋದಿಲ್ಲ. 1 ತಿಂಗಳು ಇಡ್ಬೋದು. ಇದು ಅದರಲ್ಲಿ ಮೀನ್ ಕಬಾಬು. ಇದು ಬಂದು ಪೂರ ಪಂಕಜ್ ಮೀನು, ಭಾಷಾ ಮೀನು ಅಂತಾರೆ. ಭಾಷಾ ಮೀನಿದೆ ಇದು ಕಬಾಬು. ನಮ್ಮಲ್ಲಿ ಕಬಾಬು ತುಂಬಾ ಇಷ್ಟಪಟ್ಟು ತಿಂತಾರೆ ಜನ. 50 kg ಕಬಾಬ್ ಹೋಗ್ತದೆ ದಿವಸ. ಎಣ್ಣೆಲೆಲ್ಲ ಫ್ರೈ ತವ ಮೇಲೆನೆ. ಈಗ ಏನು ಬರೀ ಗೋಲ್ಡ್ ವಿನ್ನರ್ ಬಿಟ್ರೆ ಬೇರೆ ಯಾವುದು ಹಾಕಲ್ಲ. ಯಾಕಂದ್ರೆ ಕಸ್ಟಮರು ಸಹ ತುಂಬಾ ಇಷ್ಟಪಡಬೇಕು ಯಾವ್ದು ಹಾಕ್ತಾರೆ ಎಣ್ಣೆ ಅಂತ. ಅಂಗಡಿನಲ್ಲಿ ಸ್ಪೆಷಲ್ಲು ಫಿಶ್ ಕಬಾಬು ಮತ್ತು ಪ್ರಾನ್ಸು, ಸ್ಕ್ರ್ಯಾಬು, ಏಡಿಕಾಯಿ. ಇಲ್ಲಿ ನಮ್ಮ 150 kg ಫಿಶ್ ಹೊಡ್ತದೆ. ಲೊಕೇಶನ್ ರಮೇಶ್ ತವಾ ಫಿಶ್ ಫ್ರೈ. ರಮೇಶ್ ತವಾ ಫಿಶ್ ಫ್ರೈ ಅಂತ ಹಾಕಿದ್ರೆ ಗೂಗಲಲ್ಲಿ ಕರೆಕ್ಟಾಗಿ ನಮ್ಮ ಲೊಕೇಶನ್ ಬರುತ್ತೆ. ನೀವು ಫಸ್ಟ್ ಇದನ್ನೆಲ್ಲ ಕೆಲಸ ಎಲ್ಲಿಂದ ಕಲ್ತ್ರಿ? ನಾನು ಕೇರಳನಲ್ಲಿ ಕಲ್ತಿದ್ದು ಬ್ರೋ. ಕೇರಳದಲ್ಲಿ? ಹೌದು. ಕೇರಳದಲ್ಲಿ ಎಷ್ಟು ವರ್ಷ ಕೆಲಸ? ಕೇರಳದಲ್ಲಿ 1 ವರ್ಷ ಮಾಡಿದೆ. 1 ವರ್ಷ ಅಲ್ಲಿ ಡ್ರೈವರ್ ಕೆಲಸ ಮಾಡಿಕೊಂಡು ಹಂಗೆ ಮೀನು ಹಾಕೋದು ಕಲ್ತ್ಕೊಂಡೆ.